ಸರ್ ಈಗ ಬೇಸಿಕಲಿ ಏನು ಸರ್ ಅಂತಂದರೆ ಈಗ ನಮ್ಮದು ವಿಜುವಲೈಸೇಷನ್ ಅಂತ ಅಂತೀವಿ. ಒಂದು ಕಾಣೋದು, ಈಗ ನಾವು ಕಣ್ಣಿಂದ ನೋಡೋದಕ್ಕಿಂತ ಮೈಕ್ರೋಸ್ಕೋಪಲ್ಲಿ ನೋಡೋದು ಭಾಳ ವ್ಯತ್ಯಾಸ ಇರುತ್ತೆ. ಸೊ ರೊಬೋಟಿಕ್ ಸರ್ಜರಿಲಿ ನಮಗೆ 40 ಟೈಮ್ಸ್ ಮ್ಯಾಗ್ನಿಫಿಕೇಷನಾಗಿ ಕಾಣುತ್ತೆ ಒಂದು. ಸೊ ಅವಾಗ ಏನಾಗುತ್ತೆ, ನಾವು ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗೋದು, ನರ್ವ್ ಡ್ಯಾಮೇಜ್ ಆಗೋದು, ಅದರ್ ಟಿಶ್ಯೂ ಡ್ಯಾಮೇಜ್ ಆಗೋದು ಕಮ್ಮಿ ಆಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ರೊಬೋಟಿಕ್ ಆರ್ಮ್ಸ್ ಏನಿರುತ್ತೆ, ನಾವು ಇಟ್ಸು ಒಂದು ಫಿಂಗರ್ ಥರ ಇರುತ್ತೆ. ಸೊ ಅದು ರೀಚ್ ಆಗೋದು ನಮ್ಮ ಬಾಡಿಲಿ ಬರೀ ಕೈಯಲ್ಲಿ ರೀಚ್ ಆಗೋದಕ್ಕಿಂತ ರೊಬೋಟಿಕ್ ಆರ್ಮ್ಸಿಂದ ರೀಚ್ ಆಗೋದು ತುಂಬ ಇದಾಗಿರುತ್ತೆ. ಮತ್ತು ಈ ಪ್ರಿಸಿಷನ್ ಅಂತ ಕರಿತೀವಿ, ಅಂದರೆ ಪ್ರಿಸೈಸ್ ಕಟ್ ಆಗೋದಾಗಿರ್ಬೋದು, ಆಮೇಲೆ ಪ್ರಿಸೈಸ್ ಆಗಿ ಸೂಚರ್ ಮಾಡೋದಾಗಿರ್ಬೋದು, ಹೊಲಿಗೆ ಹಾಕೋದಾಗಿರ್ಬೋದು, ಇದೆಲ್ಲ ತುಂಬ ಪ್ರಿಸಿಷನ್ ಆಗಿರುತ್ತೆ. ಸೊ ಬ್ಲಡ್ ಲಾಸ್ ಅಂತ ಏನಂತೀವಿ, ಒಂದು ಕಮ್ಮಿ ಆಗೋದು. ಸೆಕೆಂಡು ಅಕ್ಕಪಕ್ಕ ಇದರಿಂದ ಟಿಶ್ಯೂಗಳಿಗೆ ಡ್ಯಾಮೇಜ್ ಆಗೋದ್ರಿಂದ ನೋವು ಏನಾಗ್ತಿತ್ತಲ್ಲ, ಅದು ಸಿಗ್ನಿಫಿಕೆಂಟಾಗಿ ಕಮ್ಮಿ ಆಗುತ್ತೆ ರೊಬೋಟಿಕ್ ಸರ್ಜರಿಲಿ. ಫಾರ್ ಎಕ್ಸಾಂಪಲು, ಈಗ ಒಂದು ಗರ್ಭಕೋಶ ಆಪ್ರೇಷನ್ ಅಂತ ಹಿಸ್ಟೆಕ್ಟಮಿ ಅಂತ ಅಂದ್ಕೊಳ್ಳೋಣ. ನಾರ್ಮಲಾಗಿ ಓಪನ್ ಆಪ್ರೇಷನ್ ಮಾಡಿದರೆ ಆ ನೋವು ಹೋಗಿ ಒಂದು 5-6 ದಿನ ಬೇಕಾಗ್ತಿತ್ತು. ಬಟ್ ಇವತ್ತು ಆಪ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಹೋಗಿ ಅವ್ರ ಕೆಲಸನ ಮಾಡ್ಬೋದು. ಅಷ್ಟು ಲೆವೆಲಿಗೆ ಪ್ರಿಸಿಷನ್ ಇರುತ್ತೆ, ಪೇನ್ಲೆಸ್ ಇರುತ್ತೆ, ಕಾಂಪ್ಲಿಕೇಶನ್ ಇರೋದಿಲ್ಲ. ಸೊ ರೊಬೋಟಿಕ್ ಅಂತ ಏನಪ್ಪ ಅಂದರೆ ಒಂದು ವಿಜುವಲೈಸೇಷನ್ ಚೆನ್ನಾಗಿರುತ್ತೆ ಒಂದು. ಸೆಕೆಂಡು, ನಾವು ಯಾವುದು ಏರಿಯಾಗೆ ರೀಚ್ ಆಗೋಕ್ಕೆ ತುಂಬ ಡಿಫಿಕಲ್ಟ್ ಆಗ್ತಿತ್ತು ಆ ಏರಿಯಾಗೆ ಆರಾಮಾಗಿ ರೀಚ್ ಆಗ್ಬೋದು, ಬಿಕಾಸ್ ಫಿಂಗರ್ ರೀತಿಲಿರೋ ರೊಬೋಟಿಕ್ ಆರ್ಮ್ಸ್ ಅಂತ ಇರುತ್ತೆ. ಆಮೇಲೆ ಬ್ಲಡ್ ಲಾಸು ಮತ್ತು ಟಿಶ್ಯೂ ಡ್ಯಾಮೇಜ್ ಕಮ್ಮಿ ಆಗಿರೋದ್ರಿಂದ ಅರ್ಲಿ ಪೋಸ್ಟ್ ಆಪರೇಟಿವ್ ರಿಕವರಿ ಅಂತೀವಿ. ಬೇಗನೆ ಡಿಸ್ಚಾರ್ಜ್ ಆಗ್ಬೋದು, ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗ್ಬೋದು. ದೊಡ್ಡ ದೊಡ್ಡ ಟ್ಯೂಬ್ಸು, ಡ್ರೈನ್ಸ್ ಎಲ್ಲ ಇಡೋದೆಲ್ಲ ಕಮ್ಮಿ ಆಗುತ್ತೆ. ಮತ್ತು 3-4 ದಿನ ಊಟ ಕೊಡ್ತಾ ಇರಲಿಲ್ಲ ಆಪ್ರೇಷನ್ ಆದಮೇಲೆ, ಅವೆಲ್ಲ ಕೂಡ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಡೇನೇ ಊಟ ಮಾಡೋ ಚಾನ್ಸಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ರಿಕವರಿ ಚಾನ್ಸಸ್ ತುಂಬ ಫಾಸ್ಟ್ ಆಗಿರುತ್ತೆ ಮೊದಲು ಸರ್ಜರಿ ಕಂಪೇರ್ ಮಾಡೋದ್ರಿಂದ. ತುಂಬ ಇನ್ಫಾರ್ಮೇಷನ್ ಕೊಟ್ರಿ ಸರ್. ಥ್ಯಾಂಕ್ ಯು. ಹೇಳಿ ಸರ್. ಸರ್ ಈಗ ಆಬ್ವಿಯಸ್ಲಿ ಸರ್, ಈಗ ಫಾರ್ ಎಕ್ಸಾಂಪಲ್ ಹೌದು ಸರ್. ಸರ್ ಈಗ ನೀವು ಹೇಳಿದ ಪ್ರಕಾರ ವಾಟ್ ಐ ಅಂಡರ್ಸ್ಟುಡ್ ಅಂದ್ರೆ ಇದು ಡೆಪ್ತ್ ಹೋಗುತ್ತೆ, ಸೊ ದಟ್ ನಿಮಗೆ ಇನ್ನು ಕಾಂಪ್ಲಿಕೇಶನ್ ಆಗುತ್ತಾ ಕಮ್ಮಿ ಮಾಡ್ಬೋದು ಸರ್. ಈಗ ನೀವು ಈಗ ಕಾಸ್ಟ್ ವೈಸ್ ಅಂದರೆ ಸರ್, ಓಪನ್ ಸರ್ಜರಿಗೂ ರೊಬೋಟಿಕ್ ಸರ್ಜರಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಈಗ ಟೈರ್ 1 ಸಿಟೀಸಲ್ಲಿ ಕಂಪೇರ್ ಮಾಡಿದ್ರೆ ಟೈರ್ 2, ಈಗ ಮೈಸೂರಲ್ಲಿ ಕಾಸ್ಟ್ ಅದಕ್ಕಿಂತ ಬೆಂಗಳೂರಲ್ಲಿ ಆಗೋದಕ್ಕಿಂತ 50% ಕಮ್ಮಿ ರೇಟಿಗೆ ಆಗುತ್ತೆ ಒಂದು. ಆಮೇಲೆ ಏನಂತಂದರೆ ರೊಬೋಟಿಕ್ ಆರ್ಮ್ಸ್ ಅಂತ ಏನಿರುತ್ತೆ ಸರ್, ಅದೆಲ್ಲ ಯೂಶಲಿ ಅದು 1 ಯೂಸ್ ಎಟ್ ಎ ಟೈಮ್ ಇರೋದ್ರಿಂದ ಅದಕ್ಕೆ ಕಾಸ್ಟ್ ಆಗೋದು ಸ್ವಲ್ಪ ಮಟ್ಟಿಗೆ ಖರ್ಚು ಬರುತ್ತೆ ಸರ್. ಬಟ್ ಮೆಟ್ರೋ ಸಿಟಿ ಕಂಪೇರ್ ಮಾಡಿದ್ರೆ 50 ಭಾಗದಷ್ಟು ಕಮ್ಮಿ ಖರ್ಚಿಗಾಗುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಅವರಿಗೆ ಲಾಂಗ್ ಟರ್ಮ್ ಲೀವ್ ಹಾಕೋದು ಕಾಂಪ್ಲಿಕೇಶನ್ ಇರೋದ್ರಿಂದ, ಅದರಲ್ಲಿ ಬೇಗ ಹೋಗಿ ಅವ್ರು ಕೆಲಸ ಮಾಡೋದ್ರಿಂದ ಅದು ಕೂಡ ಅದರಲ್ಲಿ ಕಾಸ್ಟ್ ವೈಸ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಸರ್. ಅಂಡರ್ಸ್ಟ್ಯಾಂಡ್ ಸರ್, ಮೇಜರ್ಲಿ ರೊಬೋಟಿಕ್ ಸರ್ಜರೀಸ್ ಇದೆಯಲ್ಲ ಸರ್, ಯಾವ ಟೈಪ್ ಆಫ್ ಕ್ಯಾನ್ಸರ್ಗೆ ಸರ್? ಈಗ ನಾರ್ಮಲ್ ಆಗಿ ಸರ್, ಈಗ ಎಲ್ಲ ಟೈಪ್ ಎಕ್ಸೆಪ್ಟ್ ಓರಲ್ ಕ್ಯಾವಿಟಿ, ಬಾಯಿದ ನಾಲ್ಗೆದ್ದು, ಅದಕ್ಕೂ ರೊಬೋಟಿಕ್ಕೇ ಮಾಡ್ಬೋದು. ಈಗ ಆಲ್ಮೋಸ್ಟ್ ಎಲ್ಲ ಕ್ಯಾನ್ಸರ್ ಸರ್ಜರೀಸ್ಗಳು ಕೂಡ ರೊಬೋಟಿಕಲ್ಲೇ ಮಾಡ್ಬೋದು ಸರ್. ಬರೀ ಕ್ಯಾನ್ಸರ್ ಸರ್ಜರಿನೇ ಅಂತಲೇ ಅಲ್ಲ ಸರ್. ಈಗ ಜನರಲ್ ಸರ್ಜರಿ ಅಂದರೆ ಅಪೆಂಡಿಕ್ಸ್ ಆಗಿರ್ಬೋದು, ಗಾಲ್ ಬ್ಲಾಡರ್ ಸ್ಟೋನ್ಸ್ ಆಗಿರುತ್ತೆ ಅದಾಗಿರ್ಬೋದು, ಯೂರಾಲಜಿ ಸರ್ಜರಿಗಳು ಕೂಡ ಆಗಿರ್ಬೋದು, ಗರ್ಭಕೋಶ ಆಪ್ರೇಷನ್, ENT ಟಾನ್ಸಿಲ್ಗಳ ಸರ್ಜರಿ ಆಗಿರ್ಬೋದು, ಥೈರಾಯ್ಡ್ ಸರ್ಜರಿ, ಎಲ್ಲ ಸರ್ಜರಿ ಕೂಡ ಈಗ ರೊಬೋಟಲ್ಲೇ ಆಗಿರ್ಬೋದು. ಸ್ಕಾರ್ಲೆಸ್ ಅಂತ ಕರಿತೀವಿ, ಇನ್ಸಿಷನ್ ಇರಲ್ಲ, ಡ್ರೈನ್ ಇರಲ್ಲ, ಕಾಂಪ್ಲಿಕೇಶನ್ ತುಂಬ ಕಮ್ಮಿ. ಸೊ ಎಲ್ಲ ಸರ್ಜರಿ ಕೂಡ ಮಾಡ್ಬೋದು. ಆ ಸರ್ಜರಿ ಈ ಸರ್ಜರಿ ಅಂತಿಲ್ಲ ಸರ್, ಕೆಲವು ಲಿಮಿಟೇಷನ್ ಇದೆ. ಆಲ್ರೆಡಿ ಒಂದ್ಸತಿ ಸರ್ಜರಿ ಆಗಿದ್ದರೆ ಮತ್ತೊಂದು ಸರ್ತಿ ಸರ್ಜರಿ ಮಾಡೋದು ರೊಬೋಟಿಕಲ್ಲಿ ಕಷ್ಟ ಆಗ್ಬೋದು. ಬಿಟ್ಟರೆ ಬೇರೆ ಎಲ್ಲ ಸರ್ಜರಿಗಳು ಕೂಡ, ಈವನ್ ಲಂಗ್ಸ್ ಕೂಡ ಆಗಿರ್ಬೋದು, ಹಾರ್ಟ್ ಸರ್ಜರಿ ಕೂಡ ರೊಬೋಟಿಕಲ್ಲೇ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲ ಸರ್ಜರಿ ಇವಾಗ ರೊಬೋಟಿಕ್ಕೆ ಬಂದುಬಿಟ್ಟಿದೆ ಸರ್. ಇನ್ನೊಂದು ಕ್ವಶನ್ ಸರ್, ಐ ಆಮ್ ಸಾರಿ. ಹೇಳಿ ಸರ್. ಜಸ್ಟ್ ಟೇಕಿಂಗ್ ಮೋರ್ ಟೈಮ್ ಸರ್, ಐ ಆಮ್ ಸಾರಿ.